ಚಾಲುಕ್ಯರ ಗತಕಾಲದ ವೈಭವದ ಸಂಭ್ರಮ ಸಾರುವ ನಿಟ್ಟಿನಲ್ಲಿ ಜನವರಿ 19ರಿಂದ 21ರವರೆಗೆ 3 ದಿನಗಳ ಕಾಲ ರಾಷ್ಟ್ರೀಯ ಚಾಲುಕ್ಯ ಉತ್ಸವಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಂದು ಚಾಲನೆ ನೀಡಲಿದ್ದಾರೆ. ಶಾಸಕ ಭೀಮಸೇನ್ ಬಿ ಚಿಮ್ಮಕಟ್ಟಿ ನೇತೃತ್ವದಲ್ಲಿ ಈ ಒಂದು ಉತ್ಸವ ನಡೆಯಲಿದೆ. ಹೀಗಾಗಿ ಇಂದು ಕಾಳಿದಾಸ ಶಿಕ್ಷಣ ಸಂಸ್ಥೆಯ ಸಭಾಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಬಾದಾಮಿ ಶಾಸಕ ಭೀಮಸೇನ್ ಬಿ ಚಿಮ್ಮಕಟ್ಟಿ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಪ್ರವಾಸೋದ್ಯಮ ಇಲಾಖೆಯ ಸಹಯೋಗದಲ್ಲಿ 3 ದಿನಗಳ ಕಾಲ ಚಾಲುಕ್ಯರ ಗತವೈಭವ ಜರುಗಲಿದೆ ಎಂದು ಮಾಹಿತಿ ನೀಡಿದ್ದಾರೆ. ಚಾಲುಕ್ಯರ ಸಾಂಸ್ಕೃತಿಕ ಸಾಮ್ರಾಜ್ಯದಲ್ಲಿ ದಶಕಗಳ ನಂತರ ಜನವರಿ 19ರಿಂದ 21ರವರೆಗೆ ಚಾಲುಕ್ಯ ಉತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ. ಕುಸ್ತಿ ಪೈಲ್ವಾನಿಗೆ ಮೋಹನ್ ಬಾಗಲಕೋಟದಿಂದ ಕುಸ್ತಿಪಟುಗೆ ಇವರಿಬ್ಬರಿಗೂ ಸ್ವಾಗತ. ನಾವು ಒಂದೇ ಪಾಯಪ್ಪ ನಾವು ಕುಸ್ತಿಪಟು ಅಲ್ಲಿದ್ರಾಗ ಸರಿ ಚಲೋ ತಯಾರಪ್ಪ ಚಾಲುಕ್ಯರ ಉತ್ಸವ ಆದ ನಿಮಿತ್ತವಾಗಿ ಒಂದು ನಡೆ ಆಗ್ಬೇಕಪ್ಪ. ಅದು ನಮ್ಮ ಗುಹೆಗಳ ಹತ್ರ ಹೋಗ್ಬೇಕು, ಸ್ಮಾರಕಗಳ ಹತ್ರ ನಡ್ಕೊಂಡು ಹೋಗ್ಬೇಕು ಅನ್ನೋಂಥ ವಿಚಾರವನ್ನ ಬಹಳ ವಿಶೇಷವಾಗಿ ಮಾಡಿದಂಥವ್ರು ಯಾರಪ್ಪ ಅಂತಂದ್ರೆ ನಮ್ಮ ಎಲ್ಲ ಗೌರವಾನ್ವಿತ ಸದಸ್ಯರು ಮತ್ತು ಈ ಸಂಘಗಳು ಕೂಡಿ ಮಾಡಿದಂಥದ್ದು. ಇದು ನಾನು ಮಾಡಿದ್ದಲ್ಲ, ಇದು ಅವ್ರು ಏನು ಹಾಕಿಕೊಟ್ಟಂಥ ಒಂದು ದಾರಿಗೆ ನಾನು ಬಂದ ನಡೆಯೊಳಗೆ ನಾ ಪಾಲ್ಗೊಳ್ಳೋಕೆ ಅವಕಾಶ ಮಾಡಿಕೊಟ್ಟಿದ್ದೆ. ಹಾಗಾಗಿ ಆ ಸಂಘಟನೆ ಒಳಗಿದ್ದಂಥ ಸಮಿತಿ ಎಲ್ಲ ಸದಸ್ಯರಿಗೆ ಮತ್ತು ಈ 2 ಸಂಘಗಳಿಗೂ ನಾನು ವಿಶೇಷವಾಗಿ ಮತ್ತೊಮ್ಮೆ ಅಭಿನಂದನೆ ಕೃತಜ್ಞತೆ ನಾನು ಸಲ್ಲಿಸ್ತೀನಿ. ಇವತ್ತು ಈ ನಡೆಯನ್ನು ನೋಡುವಾಗ ನನಗೆ ಅನ್ಸಾದಿತ್ತು, ಒಂದು ಭಾಳ ಅಂದ್ರೆ ಒಂದು 500 ಜನ ಬರ್ಬೋದು, ಭಾಳ ಅಪ್ಪಿದಪ್ಪಿ ಅಂದ್ರೆ 1000 ಜನ ಬರ್ಬೋದು ಅಂದ್ಕೊಂಡಿದ್ದೇನೆ. ಆದರೆ ಇನ್ನು ಹೆಚ್ಚಿಗೆ ಬಂದು ಈ ಕಾರ್ಯಕ್ರಮವನ್ನು ಭಾಳ ಯಶಸ್ಸು ಮಾಡಿದ್ದು ಭಾಳ ವಿಶೇಷವಾಗಿ ಆಯ್ತು. ಇಡೀ ಜಿಲ್ಲಾದಾಗಲ್ಲ, ಇಡೀ ರಾಜ್ಯಕ್ಕೆ ಮತ್ತು ಇಡೀ ದೇಶಕ್ಕೆ ಚಾಲುಕ್ಯರ ನಡಿಗೆ ಅಂತಂದ್ರೆ ಇಡೀ ದೇಶನೇ ನಮ್ಮ ಇವತ್ತು ತಿರುಗಿ ಈ ಕಡೆ ಒಂದ್ ಕಡೆ ಮುಖ ಮಾಡಿ ನೋಡುತ್ತೆ ಅನ್ನೋದ್ರಾಗ ಸಂಶಯ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತೇನೆ. ನಾವು ಸಣ್ಣ ಮಟ್ಟದಾಗ ಅದೀವಿ. ಇವತ್ತು ಮುಂದಿನ ವರ್ಷ 5,000ಕ್ಕಿಂತ ಹೆಚ್ಚು ಜನರು ಈ ನಡಿಗೆ ಒಳಗೆ ಪಾಲ್ಗೊಳ್ಳುವಂಥ ಕೆಲಸವನ್ನ ನಾವೆಲ್ಲರೂ ಕೂಡಿ ಮಾಡುವಂಥ ಕೆಲಸಕ್ಕೆ ಒಂದು ಪ್ರಯತ್ನವನ್ನ ಮಾಡೋಣ. ಈ ನಡಿಗೆ ಯಾಕೆ ಅನ್ನೋದು ಬಹಳ ಪ್ರಶ್ನೆ ಇತ್ತು. ಇಲ್ಲೇ ಯಾವುದೇ ಒಂದು ಸಮಾಜಕ್ಕೆ ಸೀಮಿತ ಆದವ್ರು ನಾವು ಯಾರು ಗುರುತಿಸ್ಕೊಂಡಿಲ್ಲ, ಅಥವಾ ಯಾವುದೋ ಒಂದು ಪಕ್ಷಕ್ಕೆ ಅಥವಾ ಯಾವುದೋ ಒಂದು ಧರ್ಮಕ್ಕೆ ಸೀಮಿತ ಆಗಿ ನಾವು ಬಂದಿಲ್ಲ. ಇಲ್ಲ, ನಮ್ಮ ನಡೆ ಇರೋದು ಇಮ್ಮಡಿ ಪುಲಕೇಶಿ ಏನು ಸಾಧನೆ ಮಾಡಿದ್ದ ಅಥವಾ ಚಾಲುಕ್ಯರ ಒಂದು ಸಾಮ್ರಾಜ್ಯ ಕೊಟ್ಟಂತ ಈ ಕೊಡುಗೆ ಐತಲ್ಲ, ನಮ್ಮ ಕನ್ನಡ ನಾಡಿಗೆ, ನಮ್ಮ ದೇಶಕ್ಕೆ ಕೊಟ್ಟಂತ ಕೊಡುಗೆ, ನಮ್ಮ ದೇಶವನ್ನು ಕಾಪಾಡಿದಂಥ ರೀತಿ ಆಗಲಿ, ಅವು ಎಲ್ಲದಕ್ಕೂ ನಾವು ಅಭಿನಂದನೆ ಗೌರವವನ್ನು ಸಲ್ಲಿಸಬೇಕಾಗಿತ್ತು. ನಮ್ಮ MLA ಸಾಹೇಬರು ಒಳ್ಳೆ ಯೋಜನೆಗಳು, ಒಳ್ಳೆ ಕೆಲಸಗಳನ್ನು ತಂದಿದ್ದಾರೆ. ಈಗ ಯಾಕಪ್ಪ ಅಂದರೆ ಈ ಪುಲಕೇಶಿ ಮೂರ್ತಿ ಕುಂದ್ರಿಸೋದು ಭಾಳ ಒಳ್ಳೆ ಕೆಲಸ ಆಗಿದೆ. ಯಾಕಂದ್ರೆ ಬಾದಾಮಿಯಲ್ಲಿ 4-5 MLA ಆದರೂ ಆ ಕೆಲಸ ಮಾಡಿದಿರಲಿಲ್ಲ. ಈ ಸಲ ಈ ಸಾಹೇಬರು ಮಾಡಿದ್ದಾರೆ ಅಂದ್ರೆ ಭಾಳ ಒಳ್ಳೆ ಕೆಲಸಗಳು ನಮಗೆ ಆಗಿದೆ ಅಂತ ನಾವು ಸಂತೋಷ ಪಡಿತೀವಿ. ಎಲ್ಲ ಸಾರ್ವಜನಿಕರಿಗೂ ಒಳ್ಳೆ ಕೆಲಸಗಳನ್ನು ಕೊಡ್ತಾರಂತ ನಮಗೆ ಭರವಸೆ ಐತಿ. ಆದ ಸಾಹೇಬರಿಗೆ ನಾವು ಧನ್ಯವಾದ ಹೇಳುತ್ತೇವೆ. ಈ ನಮ್ಮ ಬಾದಾಮಿ ತಾಲೂಕಾಗ ನಮ್ಮ ಚಿಮ್ಮಕಟ್ಟಿ ಸಾಹೇಬರು ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಭಿವೃದ್ಧಿಯಿಂದ ಒಳ್ಳೆ ಪ್ಲಾನನ್ನು ಹಾಕಿ ಈ ಚಾಲುಕ್ಯ ಉತ್ಸವವನ್ನು ಮೂರ್ತಿಯನ್ನು ಇಡಕತ್ತಾರೆ. ಒಳ್ಳೆ ರೀತಿ ಯಾರು ಎಷ್ಟು MLA ಆದರೂ ಯಾರೂ ಇಟ್ಟಿದ್ದಿಲ್ಲ, ಇದೇ ರೀತಿಯಾಗಿ ಒಳ್ಳೆ ರೀತಿಯಿಂದ ಮೂರ್ತಿ ಇಡಕತ್ತಾರೆ. ಅವರಿಗೆ ಧನ್ಯವಾದವನ್ನು ಹೇಳಿ 2 ಮಾತನ್ನು ಹೇಳ್ತೇನೆ.